ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರಿಸ್ಟ್ರಿಕ್ಟೆಡ್ ಪರ್ಮ್ಯುಟೇಷನ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆಲ್ರೆಡಿ ಎಷ್ಟೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಸೊ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಎ ವುಮೆನ್ ಆಸ್ 11 ಕ್ಲೋಸ್ ರಿಲೇಟಿವ್ಸ್ ಅಂಡ್ ಶಿ ವಿಶಸ್ ಟು ಇನ್ವೈಟ್ 5 ಆಫ್ ದೆಮ್ ಫಾರ್ ದಿ ಡಿನ್ನರ್. 11 ಜನ ಕ್ಲೋಸ್ ರಿಲೇಟಿವ್ಸ್ ಇದ್ದಾರೆ, ಅದರಲ್ಲಿ 5 ಜನನ ಅವಳೇನ್ ಮಾಡ್ತಾಳೆ, ಡಿನ್ನರ್ ಕರೆಯೋದಕ್ಕೆ ಇಷ್ಟಪಡ್ತಾಳೆ. ಹೌ ಮೆನಿ ವೇಸ್ ಶಿ ಕ್ಯಾನ್ ಇನ್ವೈಟ್ ದೆಮ್. ಸೊ 3 ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದೇನು, ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ಅವರ್ ಚಾಯ್ಸ್ ಅಂತ ಅಂದ್ರೆ 11 ಜನ ರಿಲೇಟಿವ್ಸ್ ಅಲ್ಲಿ 5 ಜನನ ಕರಿಬೇಕಲ್ವಾ ಡಿನ್ನರ್ಗೆ, ಯಾರನ್ನ ಬೇಕಾದ್ರೂ ಕೂಡ ಕರಿಬಹುದು ಅಂತ. ನೆಕ್ಸ್ಟ್, 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಸಪರೇಟ್ಲಿ. ಇಬ್ರು ಪರ್ಸನ್ ಸಪರೇಟ್ ಆಗಿ ಅಟೆಂಡ್ ಆಗಲ್ಲ, ಇಬ್ರು ಸೇರ್ ಅಟೆಂಡ್ ಆಗ್ತಾರೆ. ಇಲ್ಲ ಅಂತಂದ್ರೆ ಅವ್ರಿಬ್ರು ಕೂಡ ಅಟೆಂಡ್ ಆಗಲ್ಲ. ಗೊತ್ತಾಯ್ತಾ? ಇಬ್ರು ಸೇರ್ ಅಟೆಂಡ್ ಆಗ್ತಾರೆ, ಇಲ್ಲ ಅಂತಂದ್ರೆ ಇಬ್ರು ಕೂಡ ಬರಲ್ಲ. ನೆಕ್ಸ್ಟ್, 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಟುಗೆದರ್ ಅಂತ ಅಂದ್ರೆ ಅವ್ರಿಬ್ರು ಜೊತೆಗೆ ಬರೋದೇ ಇಲ್ಲ. ಸೊ ಈ ತರ ಈ 3 ಕಂಡೀಷನ್ಗೂ ಕೂಡ ಆನ್ಸರ್ ಅನ್ನ ಬರೀಬೇಕು. ಸೊ ಸೊಲ್ಯೂಷನ್ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಗಿವನ್ ದೇರ್ ಆರ್ 11 relations. So let R1, R2, R3 up to R11 be the 11 relations. ಸರಿನಾ? 11 ರಿಲೇಷನ್ಸ್ ಅನ್ನ ಬರ್ಕೊಂಡಿದೀವಿ. ನೆಕ್ಸ್ಟ್, and she wishes to invite 5 of them for the dinner. Invites 5 of them to the dinner. So ಇವಾಗ ಏನ್ ಹೇಳ್ತಾ ಇರೋದು, ಹೌ ಮೆನಿ ವೇಸ್ ಶಿ ಕ್ಯಾನ್ ಇನ್ವೈಟ್ ದೆಮ್ ಇಫ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ಅವರ್ ಚಾಯ್ಸ್. ಸೊ ಮೊದಲನೇದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ, ಯಾರನ್ನ ಬೇಕಾದ್ರೂ ಕರಿಬಹುದು, ಟೋಟಲ್ 5 ಜನನ್ನ ಕರಿಬೇಕು. ಸೊ ಇವಾಗ ಇದು ಯಾವ ಫಾರ್ಮೆಟ್ ಆಗುತ್ತೆ ಅಂತಂದ್ರೆ NCR ಫಾರ್ಮೆಟ್ ಆಗುತ್ತೆ. ಸರಿನಾ? ಸೊ ಟೋಟಲ್ ಎಷ್ಟಿರೋದು ನನಗೆ 11 ಜನ, ಅದರಲ್ಲಿ ನಾನು 5 ಜನನ ಕರಿಬೇಕು. ಸೊ NCR ಇನ್ ಫಾರ್ಮುಲಾ ಬರೀತೀನಿ, ನೀವು ಕ್ಯಾಲ್ಕುಲೇಟರ್ ಅಲ್ಲೇ ಸಾಲ್ವ್ ಮಾಡ್ಬೋದು. ಗೊತ್ತಾಯ್ತಾ? ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಸೊ ಇದು ಯಾವುದಕ್ಕೆ? NCRಗೆ ಫಾರ್ಮುಲಾ. ಸರಿನಾ? ಸೊ ಇಲ್ಲಿ n ವ್ಯಾಲ್ಯೂ ಏನಿದೆ ನನಗೆ, n ವ್ಯಾಲ್ಯೂ ಈಸ್ 11. ನೆಕ್ಸ್ಟ್ r ವ್ಯಾಲ್ಯೂ ಎಷ್ಟಿದೆ ನನಗೆ, 5. ಸರಿನಾ? ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 11 ಮೈನಸ್ 5 ಹೋಲ್ ಫ್ಯಾಕ್ಟೋರಿಯಲ್. ಸೊ ಇದನ್ನ ನೀವು ಮಾಮೂಲಿನೂ ಕೂಡ ಸಾಲ್ವ್ ಮಾಡ್ಬೋದು, ಇಲ್ಲ ಕ್ಯಾಲ್ಕುಲೇಟರ್ ಅಲ್ಲಿ ಡೈರೆಕ್ಟ್ ಆಗಿ ಇದನ್ನ ಹಾಕಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ? n ಜಾಗದಲ್ಲಿ ಏನಿದೆ 11 ಇದೆ, r ಜಾಗದಲ್ಲಿ ಏನಿದೆ 5 ಇದೆ. ಸೊ ಫಸ್ಟ್ 11 ಅನ್ನ ಪ್ರೆಸ್ ಮಾಡಿ, ನೆಕ್ಸ್ಟ್ ಇಲ್ಲಿ NCR ಅಂತ ಕಾಣಿಸ್ತಾ ಇರುತ್ತೆ, ಸೊ ಅಲ್ಲಿಗೆ ಪ್ರೆಸ್ ಮಾಡಿದ್ರೆ C ಆಗುತ್ತೆ. ನೆಕ್ಸ್ಟ್ R ವ್ಯಾಲ್ಯೂ ಎಷ್ಟಿದೆ, 5. ಸೊ 11C5 ವ್ಯಾಲ್ಯೂ ಏನು ಬರುತ್ತೆ, 462. ಸರಿನಾ? ಏನು ಡೈರೆಕ್ಟ್ ಆಗಿ ಹಾಕ್ಬೋದು NCR ವ್ಯಾಲ್ಯೂ. n ವ್ಯಾಲ್ಯೂ ಇದೆ nಗೆ 11. ನೆಕ್ಸ್ಟ್ C ಬೇಕು ಅಂತಂದ್ರೆ NCR ಅಂತ ಡೈರೆಕ್ಟ್ ಆಗಿರುತ್ತೆ, ಅದನ್ನ ಪ್ರೆಸ್ ಮಾಡ್ರಿ, 5 ಅನ್ನ ಒತ್ತಿ ಈಸ್ ಈಕ್ವಲ್ ಟು ಹೊಡೆದ್ರೆ 462 ಬಂತು. ಈ ತರ ಮಾಡ್ಬೇಕು ಅಂತಂದ್ರೆ ಸಿಂಪಲ್. 11 ಫ್ಯಾಕ್ಟೋರಿಯಲ್ ಯಾವ ರೀತಿ ಕಂಡುಹಿಡಿತೀರಾ, 11 ಶಿಫ್ಟ್ x ಇನ್ವರ್ಸ್ ಈಸ್ ಈಕ್ವಲ್ ಟು ಏನೇ 11 ಶಿಫ್ಟ್ x ಇನ್ವರ್ಸ್ ಅಂತ ಒಂದಿರುತ್ತೆ, ಅದನ್ನ ಒತ್ತಿ ಈಸ್ ಈಕ್ವಲ್ ಟು ಹೊಡೆದ್ರೆ 11 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಈ ತರ ಏನು ದೊಡ್ಡದಾಗಿ ಮಾಡುವಂತ ಅವಶ್ಯಕತೆ ಇಲ್ಲ, NCR ಅನ್ನೇ ಹಾಕಿ ಅವಾಗ 462 ಡೈರೆಕ್ಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಎರಡನೇದಕ್ಕೂ ಎರಡನೇದೇನು ಕೇಳ್ತಾ ಇದ್ದಾರೆ, 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಸಪರೇಟ್ಲಿ. ಸೊ ಇಲ್ಲಿ ನನಗೆ 2 ಕೇಸ್ ಬರುತ್ತೆ. ಏನು? 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಸಪರೇಟ್ಲಿ ಅಂತ ಅಂದಾಗ ಅವರು ಒಂದು ಬರ್ಬೋದು, ಇಲ್ಲ ಅಂತಂದ್ರೆ ಬರ್ದಲೇ ಇರ್ಬೋದು. ಇಬ್ರು ಸೇರ್ ಬರ್ಬೋದು, ಇಬ್ರು ಸೇರ್ ಬರ್ಬೋದು, ಇಲ್ಲ ಅಂತಂದ್ರೆ ಬರ್ದಲೇ ಇರ್ಬೋದು. ಸೊ 2 ಕೇಸ್ ಬರುತ್ತೆ ಇಲ್ಲಿ. ಕೇಸ್ ನಂಬರ್ 1, ಬೋತ್ ವಿಲ್ ಅಟೆಂಡ್ ಟುಗೆದರ್. ಬೋತ್ ವಿಲ್ ಅಟೆಂಡ್. ಸರಿನಾ? ಬೋತ್ ವಿಲ್ ಅಟೆಂಡ್. ಸೊ ಇಬ್ರು ಅಟೆಂಡ್ ಆಗ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ನಾನು 11 ಜನ ರಿಲೇಟಿವ್ಸ್ ಅಲ್ಲಿ ನಾನು ಎಷ್ಟು ಜನನ ಕರಿಬೇಕಿತ್ತು, 5 ಜನನ ಡಿನ್ನರ್ ಕರಿಬೇಕಿತ್ತು. ಅದರಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇವರಿಬ್ರು 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಸಪರೇಟ್ಲಿ. ಸರಿನಾ? ಸಪರೇಟ್ ಆಗಿ ಅಟೆಂಡ್ ಆಗಲ್ಲ, ಅಟೆಂಡ್ ಆದ್ರು ಅಂತಂದ್ರೆ ಜೊತೆಲೆ ಅಟೆಂಡ್ ಆಗ್ತಾರೆ, ಇಲ್ಲ ಅಂತಂದ್ರೆ ಬರದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಬ್ರು ಜೊತೆಲಿ ಬರೋದ್ರಿಂದ ಒಂದು ಪೊಸಿಷನ್ ಅವ್ರಿಬ್ರಿಗೆ ಫಿಕ್ಸ್ ಆಯ್ತಾ, ಇನ್ನ 3 ಪೊಸಿಷನ್ ಮಾತ್ರ ಉಳ್ಕೊಂಡಿದ್ದು ನನಗೆ. ಸೊ ಇವಾಗ ಎಷ್ಟು ಪೊಸಿಷನ್ ಉಳ್ಕೊಂತು, 3
ರಿಲೇಟಿವ್ಸ್ ಅನ್ನ ಕರಿಬಹುದು. 3 ರಿಲೇಟಿವ್ಸ್ ಕ್ಯಾನ್ ಬಿ ಇನ್ವೈಟೆಡ್. ಯಾಕೆ? 5 - 2 ವಿಲ್ ಬಿ ಈಕ್ವಲ್ ಟು 3. 5 ಜಾಗದಲ್ಲಿ ಇಬ್ರದ್ದು ಫಿಕ್ಸ್ ಇದ್ರೆ ಇನ್ನ 3 ಮಾತ್ರ ಉಳ್ಕೊಂಡಿರೋದು. ಸೊ 3 ರಿಲೇಟಿವ್ಸ್ ಕ್ಯಾನ್ ಬಿ ಇನ್ವೈಟೆಡ್. ಸೊ ಇವಾಗ ನನಗೆ ಟೋಟಲ್ 11 ಜನ ರಿಲೇಟಿವ್ಸ್ ಇದ್ರು. 11ರಲ್ಲಿ ಇಬ್ರು ಫಿಕ್ಸ್ ಆಯ್ತು. ಸೊ ಇವಾಗ ಉಳ್ಕೊಂಡಿದ್ದೆಷ್ಟು? 9 ಮೆಂಬರ್ಸ್. ಸೊ 9 ಮೆಂಬರ್ಸ್ ರಿಲೇಟಿವ್ಸ್ ಉಳ್ಕೊಂಡಿದ್ದಾರೆ. ಸೇಮ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ. ಏನು? NCR ವಿಲ್ ಬಿ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಸೊ ಇವಾಗ n ಜಾಗದಲ್ಲಿ ಏನಿದೆ? ನನಗೆ 9 ಇದೆ, ಸರಿನಾ? n ಜಾಗದಲ್ಲಿ 9, ನೆಕ್ಸ್ಟ್ r ಜಾಗದಲ್ಲಿ 3. ಸೊ ಇಲ್ಲಿ ಬರ್ಕೊಳ್ಳಿಬೇಕಾದ್ರೆ n ಈಸ್ ಈಕ್ವಲ್ ಟು 9, ನೆಕ್ಸ್ಟ್ r ಈಸ್ ಈಕ್ವಲ್ ಟು 3 ಅಂತ. ಸೊ ವ್ಯಾಲ್ಯೂ ಏನಾಗುತ್ತೆ? n ಜಾಗದಲ್ಲಿ 9 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 9 ಮೈನಸ್ 3 ಹೋಲ್ ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. n ವ್ಯಾಲ್ಯೂ ಇಸ್ 9, NCR ಅನ್ನ ಒತ್ತಿದ್ರೆ c ಬರುತ್ತೆ. ನೆಕ್ಸ್ಟ್ r ವ್ಯಾಲ್ಯೂ ಇಸ್ 3 ಈಸ್ ಈಕ್ವಲ್ ಟು ಹೊಡೆದ್ರೆ ಎಷ್ಟು ಬಂತು? 84. ಸೊ 84 ನಂಬರ್ ಆಫ್ ವೇಸ್ ಇನ್ ವಿಚ್ ಇಬ್ರು ಫಿಕ್ಸ್ ಆಗಿರ್ತಾರೆ. ಮತ್ತೆ ಇನ್ನು ಉಳಿದಿರೋದು 3 ಜಾಗಕ್ಕೆ ಇನ್ನು 9 ಜನದಲ್ಲಿ ಯಾರನ್ನಾದ್ರೂ ಕೂಡ ನಾನು ಕರಿಬಹುದು, ಅಂತಂದ್ರೆ ಇನ್ವೈಟ್ ಮಾಡ್ಬೋದು. ನೆಕ್ಸ್ಟ್ ಎರಡನೇ ಕೇಸು, ಕೇಸ್ ನಂಬರ್ 2. ಬೋತ್ ವಿಲ್ ನಾಟ್ ಅಟೆಂಡ್ ಅಂತ ಅಂದ್ರೆ ಇಬ್ರು ಕೂಡ ಬರಲ್ಲ. ಇಬ್ರು ಕೂಡ ಬರಲ್ಲ ಅಂದಾಗ ನನಗೆ ಟೋಟಲ್ ಎಷ್ಟು ಜನ ಇದ್ರು ನನಗೆ ರಿಲೇಟಿವ್ಸ್? 11 ಜನ. 11ರಲ್ಲಿ ಇಬ್ರು ಕೂಡ ಬರಲ್ಲ ನನಗೆ, ಗೊತ್ತಾಯ್ತಾ? ಇಬ್ರು ಕೂಡ ಬರಲ್ಲ. ಇಬ್ರು ಕೂಡ ಬರಲ್ಲ ಅಂತಂದ್ರೆ 11ರಲ್ಲಿ ಎಷ್ಟು ಉಳಿತು? 9. ಸೊ 9 ರಿಲೇಟಿವ್ಸ್ ಮಾತ್ರ ಉಳ್ಕೊಂಡಿದ್ದು ನನಗೆ. ಈಗ 5 ಜನನ್ನ ನಾನು ಕರಿಬಹುದು. ಸೊ 11ರಲ್ಲಿ 5 ಜನ ಕರಿಬೇಕಿತ್ತು, ಬಟ್ ಅವ್ರಿಬ್ರು ಬರಲ್ಲ ಅಂತ ಅಂದ್ಬಿಟ್ರು. ಸೊ ಇವಾಗೇನು? 9 ಜನದಲ್ಲಿ 5 ಜನನ ಕರಿಬೇಕು. ಸೊ ಇವಾಗ ಏನಾಗುತ್ತೆ? NCR ಅಂತ ಬಂದಾಗ n ವ್ಯಾಲ್ಯೂ ಇಸ್ 9, ನೆಕ್ಸ್ಟ್ r ವ್ಯಾಲ್ಯೂ ಏನು ಬರುತ್ತೆ? 5, ಸರಿನಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಸೊ n ವ್ಯಾಲ್ಯೂ ಇಸ್ 9, ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ವ್ಯಾಲ್ಯೂ ಇಸ್ 5, ಸೊ 5 ಫ್ಯಾಕ್ಟೋರಿಯಲ್ ಇಂಟು 9 ಮೈನಸ್ 5 ಹೋಲ್ ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ? n ಜಾಗಕ್ಕೆ 9 ಹಾಕಿ, r ಜಾಗಕ್ಕೆ 5 ಹಾಕಿ. n ವ್ಯಾಲ್ಯೂ ಇಸ್ 9, NCR ಅನ್ನ ಒತ್ತಿದ್ರೆ c ಬರುತ್ತೆ. r ಜಾಗಕ್ಕೆ 5 ಅನ್ನ ಒತ್ತಿ ಈಸ್ ಈಕ್ವಲ್ ಟು ಹೊಡೆದ್ರಿ ಎಷ್ಟು ಬಂತು? 126. ಸೊ ಇವಾಗ ಅವ್ರೇನಂತ ಹೇಳಿದ್ರು? 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಸಪರೇಟ್ಲಿ. ಇಬ್ರು ಕೂಡ ಸಪರೇಟ್ ಆಗಿ ಅಟೆಂಡ್ ಆಗಲ್ಲ, ಒಂದು ಜೊತೆಲಿ ಅಟೆಂಡ್ ಆಗ್ಬೋದು, ಇಲ್ಲ ಅಂತಂದ್ರೆ ಅವರಿಬ್ರು ಅಟೆಂಡ್ ಆಗ್ದಲೇ ಇರ್ಬೋದು. ಸೊ ಇವೆರಡರದು ಕೂಡ ಟೋಟಲ್ ನಂಬರ್ ಆಫ್ ವೇಸ್ ನನಗೆ ಬೇಕು. ಸೊ ಟೋಟಲ್ ವೇಸ್ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ವೇಸ್ ವಿಲ್ ಬಿ ಈಕ್ವಲ್ ಟು, ಫಸ್ಟ್ ಇದನ್ನ ಆ್ಯಡ್ ಮಾಡಿ, 84 ಪ್ಲಸ್ 126, ಸರಿನಾ? ಪ್ಲಸ್ ಮಾಡಬೇಕು. 84 ಪ್ಲಸ್ 126 ಎಷ್ಟಾಗುತ್ತೆ? 6 ಪ್ಲಸ್ 4 10 ಆಯಿತು. 0 1 ಕ್ಯಾರಿ, 8 10 11, 1 1 ಕ್ಯಾರಿ 2. ಸೊ 210 ವೇಸ್. ಮೂರನೇ ಕ್ವಶನ್, 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಟುಗೆದರ್. ವೆರಿ ಈಸಿ. ಸೊ ಫಸ್ಟ್ ಏನ್ ಮಾಡೋಣ? ಟೋಟಲ್ ಅನ್ನ ಕಂಡಿಡ್ಕೊಳ್ಳೋಣ, ಆಮೇಲೆ ಟುಗೆದರ್ ಆಗಿ ಎಷ್ಟು ಅಟೆಂಡ್ ಆಗ್ತಾರೆ ಅಂತ ನೋಡಿ. ಇಲ್ಲಿ ಅವರಿಬ್ರು ಸೇರಿ ಎಷ್ಟು ಅಟೆಂಡ್ ಆಗ್ತಾರೆ ಅಂತವ ಮೈನಸ್ ಮಾಡ್ಬಿಟ್ರೆ ಅವರಿಬ್ರು ಸೇರಿ ಎಷ್ಟು ಅಟೆಂಡ್ ಆಗಲ್ಲ ಅಂತ ನನಗೆ ಗೊತ್ತಾಗುತ್ತೆ. ನೋಡಿ, 2 ಪರ್ಸನ್ ವಿಲ್ ನಾಟ್ ಅಟೆಂಡ್ ಅಂತ ಕೇಳಿದ್ದಾರೆ, ನಾಟ್ ಅಟೆಂಡ್ ಟುಗೆದರ್. ಸೊ ಟೋಟಲ್ ಅನ್ನ ಕಂಡಿಡ್ದು ಬಿಡ್ತೀನಿ. ಟೋಟಲ್ ಅನ್ನ ಕಂಡಿಡ್ದು ಬೋತ್ ವಿಲ್ ಅಟೆಂಡ್ ಟುಗೆದರ್ ಎಷ್ಟಿದೆ? 84 ಇದೆ. ಸೊ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಬಿಟ್ರೆ ನನಗೆ ವ್ಯಾಲ್ಯೂ ಸಿಗುತ್ತೆ, ನಾಟ್ ಅಟೆಂಡ್ ಟುಗೆದರ್. ಸೊ ಫಸ್ಟ್ ಟೋಟಲ್ ನಂಬರ್ ಆಫ್ ವೇಸ್. ಟೋಟಲ್ ನಂಬರ್ ಆಫ್ ವೇಸ್ ಏನಾಗುತ್ತೆ? ನನಗೆ ಟೋಟಲ್ಲು 11 ಜನ ರಿಲೇಟಿವ್ಸ್ ಇರೋದು, ಮತ್ತೆ ಅದರಲ್ಲಿ ನಾನು 5 ಜನನ ಕರಿಬೇಕು. ಸೊ NCR ವಿಲ್ ಬಿ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಏನಾಗುತ್ತೆ? n ಜಾಗದಲ್ಲಿ 11, ಸೊ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 11 ಮೈನಸ್ 5 ಹೋಲ್ ಫ್ಯಾಕ್ಟೋರಿಯಲ್ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡಿ. n ಜಾಗದಲ್ಲಿ ಏನಿದೆ? 11, ಸೊ 11 NCR ಅನ್ನು ಹೊಡೆದ್ರೆ c ಬರುತ್ತೆ, r ಜಾಗಕ್ಕೆ 5, ಸೊ NC5 ವ್ಯಾಲ್ಯೂ ಏನಾಯ್ತು? 462, ಸರಿನಾ? ನೆಕ್ಸ್ಟ್ ನನಗೇನು ಬೇಕಾಗಿರೋದು? ನಾಟ್ ಅಟೆಂಡ್ ಟುಗೆದರ್. ಸೊ ಇವಾಗ ಅಟೆಂಡ್ ಟುಗೆದರ್ ಅನ್ನ ನೋಡೋಣ. ಬೋತ್ ವಿಲ್ ಅಟೆಂಡ್ ಟುಗೆದರ್. ಸೊ ಇಬ್ರು ಸೇರ್ ಅಟೆಂಡ್ ಆದ್ರೆ ಏನಾಯ್ತು? 5 ಜನ ಕರಿಬೇಕಿತ್ತು, ಅದರಲ್ಲಿ 2 ಪೊಸಿಷನ್ ಫಿಕ್ಸ್ ಆಗುತ್ತೆ, ಸರಿನಾ? ನಾನು 5 ಜನನ ಕರಿಬೇಕಿತ್ತು, ಅದರಲ್ಲಿ 2 ಪೊಸಿಷನ್ ಫಿಕ್ಸ್ ಆದ್ರೆ ಇನ್ನು 3 ಪೊಸಿಷನ್ ಮಾತ್ರ ಖಾಲಿ ಇರೋದು, ಅಂದ್ರೆ ಇನ್ನು 3 ಜನನ ಕರಿಬೇಕು. 11 ಜನನ್ನ ನಾನು ಕರಿಬೇಕಿತ್ತು, 11 ಜನದಲ್ಲಿ ಇಬ್ರು ಫಿಕ್ಸ್ ಆದ್ರು ಅಂತಂದ್ರೆ 9 ಜನನ ಮಾತ್ರ ಉಳ್ಕೊಂಡಿರೋದು, ಸರಿನಾ? 11ರಲ್ಲಿ ಇಬ್ರು ಫಿಕ್ಸ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನು 9 ಜನ ಮಾತ್ರ ಉಳ್ಕೊಂಡ್ರು ರಿಲೇಟಿವ್ಸ್.
ಎರಡು ಜಾಗ ಫಿಕ್ಸ್ ಆಗಿರೋದ್ರಿಂದ ಇನ್ನು 3 ಜನ ಮಾತ್ರ ನಾನು ಕರಿಬಹುದು. ಸೊ n ವ್ಯಾಲ್ಯೂ ಇಸ್ 9, r ವ್ಯಾಲ್ಯೂ ಇಸ್ 3. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. n c r ವಿಲ್ ಬಿ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಹೋಲ್ ಫ್ಯಾಕ್ಟೋರಿಯಲ್. ಸೊ n ಜಾಗಕ್ಕೆ 9 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, r ಜಾಗಕ್ಕೆ 3 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ n ವ್ಯಾಲ್ಯೂ ಇಸ್ 9, n c r ನೋಡಿದ್ರೆ c ಬರುತ್ತೆ, r ವ್ಯಾಲ್ಯೂ ಇಸ್ 3. ಸೊ 9c3 ವ್ಯಾಲ್ಯೂ ಏನು ಬಂತು? 84 ಬಂತು. ಸೊ ಈಗ ಟೋಟಲ್ ನಂಬರ್ ಆಫ್ ವೇಸ್ ಇನ್ ವಿಚ್ ಬೋತ್ ವಿಲ್ ನಾಟ್ ಅಟೆಂಡ್ ಟುಗೆದರ್. ನೋಡಿ ಅಲ್ಲಿ, ಬೋತ್ ವಿಲ್ ನಾಟ್ ಅಟೆಂಡ್ ಟುಗೆದರ್, will be equal to total number of ways minus both will attend together. ಸರಿನಾ? ಸೊ ಇವಾಗ ಟೋಟಲ್ ನಂಬರ್ ಆಫ್ ವೇಸ್ ನನಗೆ ಎಷ್ಟು ಬಂದಿರೋದು? 462 ಮೈನಸ್ ಬೋತ್ ವಿಲ್ ಅಟೆಂಡ್ ಟುಗೆದರ್ ಎಷ್ಟು ಬಂದಿರೋದು? 84. ಸೊ 462 ಮೈನಸ್ 84 ವ್ಯಾಲ್ಯೂ ಎಷ್ಟು ಬಂತು? 378 ವೇಸ್. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಸಾಲ್ವ್ ಮಾಡ್ತಾ ಹೋದಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಏನು ಕಾನ್ಸೆಪ್ಟ್ ಇದೆ ಅಂತ. ಒಂದು 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ತಾನೆ ಹೋಗ್ಬೇಕು. ಸರಿನಾ? ಒಂದೇ ಒಂದು ಪ್ರಾಬ್ಲಮ್ ಅಲ್ಲಿ ಅರ್ಥ ಆಗ್ಬೇಕು ಅಂತ ಅಂದ್ರೆ ಅರ್ಥ ಆಗಲ್ಲ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.